ಕಡಿಮೆ ದುಡ್ಡಿನಲ್ಲಿ ಊಟ ತಿಂಡಿ ಕೊಡಬೇಕು ಅನ್ನುವಂತ ಉದ್ದೇಶದಿಂದ ಸರ್ಕಾರ ಇಂದಿರಾ ಕ್ಯಾಂಟೀನ್ಗಳನ್ನು ಓಪನ್ ಮಾಡಿತು. ಈಗ ಇಂದಿರಾ ಕ್ಯಾಂಟೀನ್ನಲ್ಲಿ ಕೊಡುವಂತಹ ಊಟ ಇದೆಯಲ್ಲ, ಅದು ತಿನ್ನೋದಕ್ಕೆ ಯೋಗ್ಯವಿಲ್ವಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇಂದಿರಾ ಕ್ಯಾಂಟೀನಿಗೆ ಪೂರೈಕೆ ಆಗ್ತಾ ಇದೆಯಾ ಕೆಟ್ಟ ತಿಂಡಿ? ನೋಡಿ, ಇಂದಿರಾ ಕ್ಯಾಂಟೀನ್ಗೆ ಕೆಟ್ಟ ತಿಂಡಿ ಪೂರೈಕೆ ಆಗ್ತಿದ್ಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ರಬ್ಬರ್ನಂತ ಇಡ್ಲಿಯನ್ನ ನುಂಗೋಕೆ ಬಹಳ ಕಷ್ಟ ಆಗ್ತಾ ಇದೆ. ಸಾರಲ್ಲಿ ಬೇಳೆ ಇರಲ್ಲ, ತರಕಾರಿನೂ ಇರಲ್ಲ. ಆಮೇಲೆ ಈ ಇಡ್ಲಿ ಕೊಡ್ತಾರಲ್ಲ ಚಟ್ನಿ, ಅದಂತೂ ಹಿಂಗೆ ಚೆಲ್ಲಿದ್ರೆ PT ಉಷಿಗಿನ ಸ್ಪೀಡಾಗಿ ಹೋಗುತ್ತೆ. ಅಷ್ಟು ನೀರು ಚಟ್ನಿ ಕೊಡ್ತಾರೆ. ಕ್ಯಾಂಟೀನ್ನಲ್ಲಿ ಸ್ವಚ್ಛತೆ ಬಗ್ಗೆ ಕೇಳಲೇಬೇಡಿ. ಗಬ್ಬೆದ್ದು ಹೋಗಿದೆ ಇಂದಿರಾ ಕ್ಯಾಂಟೀನ್. ಕ್ಯಾಂಟೀನ್ ಒಳಗೆ ನೋಡಿದ್ರೆ ನಿಮಗೆ ವಾಂತಿ ಬರೋದು ಗ್ಯಾರಂಟಿ. ಆಮೇಲೆ ಬೆಳಿಗ್ಗೆ 8:00ವರೆಗೆ, ಅಷ್ಟು ಬೆಳಗ್ಗೆನೆ ಹೋಗಿ ಕೇಳಿದ್ರು ಕೂಡ ತಿಂಡಿ ಖಾಲಿ ಅಂತಾರೆ ಸಿಬ್ಬಂದಿಗಳು. ಬಡವರಿಗೆ ಕಡಿಮೆ ದುಡ್ಡಲ್ಲಿ ಊಟ ತಿಂಡಿ ಸಿಗಬೇಕು, 5 ರೂಪಾಯಿ 10 ರೂಪಾಯಿ, ಈ ಥರದೊಂದು ಉದ್ದೇಶದಿಂದಾಗಿ ಸರ್ಕಾರ ಓಪನ್ ಮಾಡಿದಂತಹ ಇಂದಿರಾ ಕ್ಯಾಂಟೀನ್ ಇವತ್ತು ಯಾವ ಸ್ಥಿತಿಗೆ ಬಂದಿದೆ ಅಂತಂದರೆ, ಗಬ್ಬೆದ್ದು ಹೋಗಿದೆ ಇಂದಿರಾ ಕ್ಯಾಂಟೀನು. ಅವ್ರು ಕೊಡುವಂಥ ಸಾಂಬಾರಲ್ಲಿ ಬೇಳೆ ಇರಲ್ಲ, ತರಕಾರಿ ಇರಲ್ಲ, ಎಂಥದೂ ಇರಲ್ಲ. ಆಮೇಲೆ ಒಳಗಡೆ ಕ್ಲೀನ್ಲಿನೆಸ್ ಅಂತೂ ಮೊದಲೇ ಇಲ್ಲ.